ಮಿತ್ರರೇ ನಮಸ್ಕಾರ. ಮಿತ್ರರೇ, ಕಳೆದ 24 ಗಂಟೆಗಳಲ್ಲಿ ಭಾರಿ ಚರ್ಚೆ ಆಗ್ತಿರುವಂತಹ ವಿಚಾರ ಏನು ಕೇಳಿದ್ರೆ H1B ವೀಸಾ. ಟ್ರಂಪ್ ಸರ್ಕಾರ ಇನ್ನು ಮುಂದೆ ಅಮೆರಿಕಾಗೆ H1B ವೀಸಾದಡಿಯಲ್ಲಿ ಪ್ರವೇಶ ಪಡಿಬೇಕು ಅಂತಂದರೆ $1,00,000 ಪೇ ಮಾಡಬೇಕು, ಹೀಗೊಂದು ಆದೇಶವನ್ನು ಮಾಡಿದೆ. ಅಂದರೆ ಒಂದು ವೀಸಾಗೆ ಬರೋಬ್ಬರಿ 88 ಲಕ್ಷ ರೂಪಾಯಿ ಇವತ್ತಿನ ವ್ಯಾಲ್ಯೂ ಪ್ರಕಾರ. ಟ್ರಂಪ್ ಅವರ ಈ ಆದೇಶವನ್ನು ಭಾರತಕ್ಕೆ ಮತ್ತೊಂದು ಬರೆ ಅಂತಲೇ ವ್ಯಾಖ್ಯಾನ ಮಾಡಲಾಗ್ತಾ ಇದೆ. ಕೆಲವರಿಗೆ ನಿರುದ್ಯೋಗ ಭೀತಿ ಜಾಸ್ತಿ ಆಗಿದೆ. ಇನ್ನು ಅಮೆರಿಕಾಗೆ ಹೋಗಿ ನಾವು ಉತ್ತಮ ಬದುಕನ್ನು ಕಟ್ಟಿಕೊಳ್ಬೇಕು, ಬಹಳಷ್ಟು ದುಡಿಬೇಕು ಅಂತ ಕನಸು ಕಾಣ್ತಾ ಇದ್ದಂಥ ಯುವ ಟ್ಯಾಲೆಂಟ್ಗಳಿಗೆ ಆತಂಕ ಶುರು ಆಗ್ಬಿಟ್ಟಿದೆ. ಇನ್ನು ಕೆಲ ದೊಡ್ಡ ದೊಡ್ಡ ಎಕನಾಮಿಸ್ಟ್ಗಳು ಏನು ವ್ಯಾಖ್ಯಾನ ಮಾಡ್ತಾ ಇದ್ದಾರೆ ಅಂತಂದರೆ, ಟ್ರಂಪ್ ಅವರ ನಿರ್ಧಾರದಿಂದ ಭಾರತಕ್ಕೆ ಬಹಳ ದೊಡ್ಡ ಲಾಭ ಆಗಿಬಿಡುತ್ತೆ, ಇನ್ನು ಮುಂದೆ ಟ್ಯಾಲೆಂಟ್ ವಲಸೆ ಹೋಗೋದಿಲ್ಲ, ನಮ್ಮಲ್ಲಿರುವಂತಹ ಉತ್ತಮ ಟ್ಯಾಲೆಂಟ್ಗಳು ನಮ್ಮ ದೇಶಕ್ಕೆ ಲಭ್ಯವಾಗುತ್ತೆ, ಈ ರೀತಿ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಒಟ್ಟಿನಲ್ಲಿ ಟ್ರಂಪ್ H1B ವೀಸಾ ನಿರ್ಧಾರ ಇದೆಯಲ್ಲ, ಬಹಳಷ್ಟು ಗೊಂದಲದ ಗೂಡಾಗಿದೆ. ಯಾವುದು ಸತ್ಯ, ಯಾವುದು ಸುಳ್ಳು, ಏನಾಗತ್ತೆ, ಪರಿಣಾಮ ಏನು, ಯಾವುದರ ಬಗ್ಗೆ ಯಾರಿಗೂ ಕೂಡ ಒಂದು ಸ್ಪಷ್ಟತೆ ಇಲ್ಲದಂತಹ ವಾತಾವರಣ ನಿರ್ಮಾಣ ಆಗಿದೆ. ಈ ಎಲ್ಲ ಗೊಂದಲಗಳ ಕುರಿತಾಗಿ ನಿಮಗೆ ಈ ವಿಡಿಯೋದಲ್ಲಿ ಒಂದಷ್ಟು ಡೀಟೇಲ್ ಆದಂತಹ ಮಾಹಿತಿಯನ್ನು ಕೊಡ್ತೀನಿ. ನಿಜವಾಗ್ಲೂ ಏನಾಗುತ್ತೆ, ಟ್ರಂಪ್ ಯಾಕೋಸ್ಕರವಾಗಿ ಈ ನಿರ್ಧಾರ ಮಾಡಿದ್ದಾರೆ, ಈ H1B ವೀಸಾದ ನಿರ್ಧಾರ ಭಾರತಕ್ಕೆ ಮಾತ್ರ ಹೆಚ್ಚಿಗೆ ತಲೆಬಿಸಿಯನ್ನು ಯಾಕೆ ತಂದಿದೆ, ಇದರ ವ್ಯಾಪ್ತಿ ಎಷ್ಟು, ಇದೆಲ್ಲದರ ಬಗ್ಗೆ ಡೀಟೇಲ್ ಆಗಿ ಮಾಹಿತಿ ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮೊದಲಿಗೆ ಈ H1B ವೀಸಾ ಅಂತಂದ್ರೆ ಏನು, ಅದ್ರ ಬಗ್ಗೆ ಚಿಕ್ಕದಾಗಿ ತಿಳ್ಕೊಳ್ಳೋಣ. ಈ ಅಮೆರಿಕದಲ್ಲಿರುವಂತಹ ದೈತ್ಯ ಕಂಪನಿಗಳಿಗೆ ಅಮೆರಿಕ ಸರ್ಕಾರ ಕೊಟ್ಟಿರುವಂತಹ ಒಂದು ಸುವರ್ಣ ಅವಕಾಶ. ಈ H1B ವೀಸಾದ ಬಗ್ಗೆ ತೀರಾ ಸಿಂಪಲ್ ಆಗಿ ಹೇಳಬೇಕು ಅಂತಂದ್ರೆ ಇಷ್ಟೇ, ಇದಕ್ಕಿಂತ ಹೆಚ್ಚೇನೂ ಇಲ್ಲ. ವಿದೇಶದಲ್ಲಿರುವಂತಹ ಟ್ಯಾಲೆಂಟ್ಗಳನ್ನು ಹೈರ್ ಮಾಡಿ ತಂದು ಅಮೆರಿಕದಲ್ಲಿ ಕೆಲಸ ಮಾಡಿಸ್ಕೊಳ್ತಾರೆ. ಇದಕ್ಕಾಗಿ ಅಮೆರಿಕ ಸರ್ಕಾರ H1B ವೀಸಾವನ್ನ ಜಾರಿ ಮಾಡುತ್ತೆ. ಇದರ ಅವಧಿ 3 ವರ್ಷ ಇರುತ್ತೆ. ಈಗ ಟ್ರಂಪ್ ಏನು ಆರ್ಡರ್ ಮಾಡಿದ್ದಾರೆ ಅಂತಂದ್ರೆ, ಇನ್ ಮುಂದೆ ಈ ರೀತಿಯ ಟ್ಯಾಲೆಂಟ್ಗಳನ್ನ ಅಮೆರಿಕದ ಕಂಪನಿಗಳು ಕರೆ ತರಬೇಕು ಅಂತಂದ್ರೆ $1,00,000 ಪೇ ಮಾಡಬೇಕು ಅಂತ ಟ್ರಂಪ್ ಆರ್ಡರ್ ಮಾಡಿದ್ದಾರೆ. ಅಂದ್ರೆ ಭಾರತದ ರೂಪಾಯಿಯಲ್ಲಿ ಹೇಳಬೇಕು ಅಂತಂದ್ರೆ 88 ಲಕ್ಷ ರೂಪಾಯಿ. ಮಿತ್ರರೇ, ಈ ಟ್ರಂಪ್ ಸರ್ಕಾರ ತಂದಂತಹ ಹೊಸ ನೀತಿ ಭಾರತಕ್ಕೆ ಯಾಕೆ ತಲೆಬಿಸಿ? ವಿಶ್ವದ ಎಲ್ಲಾ ದೇಶಗಳಿಗೂ ಅನ್ವಯಿಸುವಂತೆ ಟ್ರಂಪ್ ಮಾಡಿರುವ ಆದೇಶ ಅಲ್ವಾ, ಭಾರತನೇ ಯಾಕೆ ಇಷ್ಟು ತಲೆಬಿಸಿ ಮಾಡ್ಕೊಳ್ಬೇಕು ಅಂತ. ಅದಕ್ಕೆ ನಿಮಗೆ 2024ರ ಅಂಕಿಅಂಶವನ್ನು ಕೊಟ್ಟು ಬಿಡ್ತೀನಿ, ಆಗ ನಿಮಗೆ ಅರ್ಥ ಆಗಿಬಿಡುತ್ತೆ. 2024ರಲ್ಲಿ ಅಮೆರಿಕದಲ್ಲಿ ಒಟ್ಟು 3,99,395 H1B ವೀಸಾ ಅಪ್ರೂವ್ ಆಗಿದೆ. ಅದರಲ್ಲಿ ಭಾರತಕ್ಕೆ ಸಿಕ್ಕಿದ್ದೆಷ್ಟು ಕೇಳಿದ್ರೆ 71%. ಅಂದರೆ ಈ 4 ಲಕ್ಷದಷ್ಟು H1B ವೀಸಾದಲ್ಲಿ ಭಾರತೀಯರೇ 2,84,000 H1B ವೀಸಾವನ್ನು ಗಳಿಸಿಕೊಂಡಿದ್ದಾರೆ. 2ನೇ ಸ್ಥಾನದಲ್ಲಿ ಚೈನಾ ಇದೆ. ಆದರೆ ಚೈನಾ ಗಳಿಸಿದ್ದೆಷ್ಟು ಕೇಳಿದ್ರೆ ಕೇವಲ 11% ಮಾತ್ರ. ಅಂದರೆ ಓವರ್ ಆಲ್ 4 ಲಕ್ಷ ಜನ ಅಮೆರಿಕಾಗೆ H1B ವೀಸಾದ ಅಡಿಯಲ್ಲಿ ಎಂಟ್ರಿ ಪಡೆದ್ರೆ ಅದರಲ್ಲಿ ಚೈನಾದವರು ಕೇವಲ 44,000 ಮಂದಿ ಮಾತ್ರ. ಹೀಗಾಗಿ ಈ H1B ವೀಸಾ ಇದೆಯಲ್ಲ, ಇದು ಭಾರತವನ್ನೇ ಗುರಿಯಾಗಿಸಿ ಅಮೆರಿಕದ ಟ್ರಂಪ್ ಸರ್ಕಾರ ಮಾಡಿದಂತಹ ದಾಳಿ ಅಂತ ವಿಶ್ಲೇಷಣೆ ಮಾಡಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಹಾಗೆ ನೋಡೋಕೆ ಹೋದ್ರೆ ಈ H1B ವೀಸಾದ ನಿರ್ಧಾರ ಇದೆಯಲ್ಲ, ಇದು ನೇರವಾಗಿ ಭಾರತದ ಎಂಪ್ಲಾಯಿಗಳಿಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಈ ವೀಸಾಗೆ ಹಣ ಕೊಡುವಂತಹದ್ದು ಅಮೆರಿಕದ ಕಂಪನಿಗಳು. ಭಾರತದಿಂದ ಯಾರು ಅಮೆರಿಕ ಕೆಲಸಕ್ಕೆ ಹೋಗ್ತಾನಲ್ಲ, ಆತ ಏನು ಈ $1,00,000 ಪೇ ಮಾಡಬೇಕಾಗಿಲ್ಲ. ಯಾವ ಕಂಪನಿ ಅಮೆರಿಕಾಗೆ ಕರೆಸ್ಕೊಳ್ತಾ ಇದೆಯೋ ಆ ಕಂಪನಿ ಅಮೆರಿಕ ಸರ್ಕಾರಕ್ಕೆ $1,00,000 ಪೇ ಮಾಡಬೇಕು. ಹೀಗಾಗಿ ನಾವು ಯಾಕೆ ತಲೆಬಿಸಿ ಮಾಡಿಕೊಳ್ಳಬೇಕು ಅಂತ ಕೆಲವರಿಗೆ ಅನಿಸ್ತಾ ಇರಬಹುದು. ಆದರೆ ತಲೆಬಿಸಿ ಮಾಡಿಕೊಳ್ಳಲೇಬೇಕು. ಅಮೆರಿಕದ ಕಂಪನಿಗಳು ಯೋಚನೆ ಮಾಡ್ತವೆ ತಾನೆ, ಈ $1,00,000 ಕೊಟ್ಟು ಭಾರತದಿಂದ ಒಬ್ಬ ವ್ಯಕ್ತಿಯನ್ನು ನಾವು ಯಾಕೆ ಕರೆಸ್ಕೊಳ್ಬೇಕು ಕೆಲಸಕ್ಕಾಗಿ, ಅದರ ಬದಲಿಗೆ ಅಮೆರಿಕದ ಒಬ್ಬ ವ್ಯಕ್ತಿಗೆ ಕೆಲಸ ಕೊಡಬಹುದಲ್ವಾ ಅಂತ ಅಮೆರಿಕದ ಕಂಪನಿಗಳು ಯೋಚನೆ ಮಾಡೋದಕ್ಕೆ ಶುರು ಮಾಡಿದ್ದೇ ಆದರೆ ಅಮೆರಿಕದಲ್ಲಿ ಭಾರತೀಯರಿಗೆ ಉದ್ಯೋಗ ಸಿಗೋದಿಲ್ಲ. ಇದು ದೊಡ್ಡ ಪ್ರಾಬ್ಲಮ್ ಅಲ್ವಾ. ಇದಕ್ಕೆ ನಿಮಗೆ ಸಣ್ಣದಾದಂತಹ ಉದಾಹರಣೆ ಕೊಡ್ತೀನಿ, ಆಗ ನಿಮಗೆ ಅರ್ಥ ಆಗುತ್ತೆ ಹೇಗೆ ಅಮೆರಿಕದ ಕಂಪನಿಗಳಿಗೆ ಹೊರೆ ಆಗುತ್ತೆ, ಟ್ರಂಪ್ ಅವರ ನೀತಿ ಯಾವ ರೀತಿಯಾಗಿ ಎಫೆಕ್ಟ್ ಮಾಡುತ್ತೆ ಅಂತ. ಈಗ ನಾನು ಆಗ್ಲೇ ಹೇಳಿದ ಹಾಗೆ ಒಂದು H1B ವೀಸಾದ ಅವಧಿ 3 ವರ್ಷಗಳ ಕಾಲ ಇರುತ್ತೆ. ಹೀಗಾಗಿ ಭಾರತದಿಂದ ಓರ್ವ ಎಂಪ್ಲಾಯನ್ನ ಅಮೆರಿಕಾಗೆ ಆ ಕಂಪನಿ ಕರೆಸ್ಕೊಳ್ತಾ ಇದೆ ಅಂತಂದ್ರೆ ಅವರು 3 ವರ್ಷದ ಲೆಕ್ಕಾಚಾರ ಹಾಕಿರ್ತಾರೆ. ಆತನಿಗೆ ಆ ಕಂಪನಿ ವಾರ್ಷಿಕವಾಗಿ $1,00,000 ಪೇಮೆಂಟ್ ಕೊಡೋದಕ್ಕೆ ನಿರ್ಧಾರ ಮಾಡಿರುತ್ತೆ ಅಂತ ಅಂದುಕೊಳ್ಳಿ. 3 ವರ್ಷಕ್ಕೆ ಎಷ್ಟಾಗುತ್ತೆ? $3,00,000. ರೂಪಾಯಿಯಲ್ಲಿ ಹೇಳಬೇಕು ಅಂತಂದ್ರೆ 2,70,00,000 ಕೊಟ್ರೆ ಆ ವ್ಯಕ್ತಿ ಅಮೆರಿಕದಲ್ಲಿ 3 ವರ್ಷ ಆ ಕಂಪನಿಗಾಗಿ ಕೆಲಸ ಮಾಡ್ತಾ ಇದ್ದ. ಇನ್ ಮುಂದೆ ಏನಾಗುತ್ತೆ ಗೊತ್ತಾ, ಆ ವ್ಯಕ್ತಿಗೆ ಆ ಕಂಪನಿ $4,00,000 ವೆಚ್ಚ ಮಾಡಬೇಕಾಗತ್ತೆ 3 ವರ್ಷದ ಅವಧಿಗೆ. ಭಾರತದಿಂದ 3 ವರ್ಷಕ್ಕಾಗಿ ಅಮೆರಿಕಾಗೆ ಬರುವಂತಹ ಒಬ್ಬ ಎಂಪ್ಲಾಯಿಗೆ ಅಮೆರಿಕದ ಕಂಪನಿ ಹೆಚ್ಚುವರಿಯಾಗಿ ಸರಿಸುಮಾರು 25% ವೆಚ್ಚ ಮಾಡಬೇಕಾಗತ್ತೆ. ಇದು ಸಹಜವಾಗಿ ಅಮೆರಿಕದ ಕಂಪನಿಗಳಿಗೆ ಹೊರೆ ಆಗೋದಿಲ್ವಾ? ಆದರೂ ಸಹ ಟ್ರಂಪ್ ಸರ್ಕಾರ ಯಾಕೋಸ್ಕರವಾಗಿ ಈ ನಿರ್ಧಾರಕ್ಕೆ ಬಂದಿದೆ, ಈ H1B ವೀಸಾದಿಂದ $1,00,000 ಬರುತ್ತಲ್ಲ, ಇದರಿಂದ ಅಮೆರಿಕ ಸರ್ಕಾರಕ್ಕೆ ಆದಾಯ ಜಾಸ್ತಿ ಆಗುತ್ತೆ ಅನ್ನುವಂಥ ನಿರೀಕ್ಷೆ ಇದೆಯಾ ಕೇಳಿದ್ರೆ ಖಂಡಿತವಾಗ್ಲೂ ಇಲ್ಲ. ಅದರಿಂದ ಅಮೆರಿಕ ಸರ್ಕಾರಕ್ಕೆ ಏನೋ ಆದಾಯ ಬರಬೇಕಾದಂತಹ ಉದ್ದೇಶ ಟ್ರಂಪ್ ಸರ್ಕಾರಕ್ಕಿಲ್ಲ.
ಆದರೆ ಅವರು ಆಕ್ಚುಯಲ್ ಗುರಿ ಏನು ಕೇಳಿದ್ರೆ, ಇವತ್ತು ಅಮೆರಿಕದ ಜಾಬ್ ಮಾರುಕಟ್ಟೆಯಲ್ಲಿ ಅಮೆರಿಕನ್ಸ್ಗೆ ಉದ್ಯೋಗ ಸಿಗ್ತಾ ಇಲ್ಲ. ಅಂದ್ರೆ ಮೂಲ ಅಮೆರಿಕದ ನಿವಾಸಿಗಳಿಗೆ ಉದ್ಯೋಗ ಕಡಿಮೆ ಆಗ್ತಾ ಇದೆ. ಹೊರಗಿನಿಂದ ಬರುವಂತಹ ಪ್ರತಿಭೆಗಳು ಅಮೆರಿಕದ ಜಾಬ್ ಮಾರ್ಕೆಟ್ ಅನ್ನ ಕಂಪ್ಲೀಟ್ ಆಗಿ ಆವರಿಸಿಕೊಳ್ತಾ ಇದ್ದಾರೆ. ಈಗ ಈ ರೀತಿಯ $1,00,000 ಪೇ ಮಾಡುವಂತಹ ಆದೇಶವನ್ನ ಮಾಡಿದ್ದೇ ಆದರೆ ಅಮೆರಿಕದ ಕಂಪನಿಗಳು ಏನು ಮಾಡ್ತವೆ? ಚಿಕ್ಕ ಪುಟ್ಟ ಜಾಬ್ಗೋಸ್ಕರವಾಗಿ ಭಾರತದಿಂದಲೋ ಚೀನಾದಿಂದಲೋ ಕರೆಸ್ಕೊಳ್ಳೋದನ್ನ ಬಿಡ್ತಾರೆ. ಅಂತಹ ಜಾಬ್ಗಳನ್ನ ಅಮೆರಿಕನ್ಸ್ಗೆ ಕೊಡ್ತಾರೆ. ಸಿಕ್ಕಾಪಟ್ಟೆ ಹೆವಿ ಟ್ಯಾಲೆಂಟ್ಗಳೇನಿರ್ತಾರೆ ಅವರನ್ನ ಕಂಪನಿಗಳು ಸಹಜವಾಗಿ ಕರೆಸ್ಕೊಳ್ತಾರೆ. ಅದಕ್ಕೇನು ಹಿಂದೆ ಮುಂದೆ ಯೋಚನೆ ಮಾಡೋದಿಲ್ಲ. ಒಬ್ಬ ಟೀಮ್ ಲೀಡರ್ನಂತಹ ವ್ಯಕ್ತಿ ಇರ್ತಾನೆ ಅಂತ ಅಂದುಕೊಳ್ಳಿ. ಅಮೆರಿಕದ ಸರ್ಕಾರ ಆತನಿಗೆ ವಾರ್ಷಿಕವಾಗಿ $20,00,000 ಕೊಡೋದಕ್ಕೆ ರೆಡಿಯಾಗಿರುತ್ತೆ. ಅಂತಹ ವ್ಯಕ್ತಿಯನ್ನ ಭಾರತದಿಂದ ಕರೆಸ್ಕೊಳ್ಬೇಕು ಅಂತಂದ್ರೆ ಅಮೆರಿಕದ ಕಂಪನಿ $1,00,000 ಯೋಚನೆ ಮಾಡುತ್ತೆ. ಅಂದ್ರೆ ಹೈಲಿ ಟ್ಯಾಲೆಂಟೆಡ್ ಕೆಲಸಗಾರರು ಅಮೆರಿಕಕ್ಕೆ ಬರೋದಕ್ಕೆ ಯಾವುದೇ ತೊಂದರೆ ಆಗೋದಿಲ್ಲ. ಈ ಸಾಮಾನ್ಯ ಎಂಪ್ಲಾಯಿಗಳು ಕೂಡ ಅಮೆರಿಕಕ್ಕೆ ಬಂದ್ಬಿಟ್ಟು ಅಮೆರಿಕನ್ನರ ಉದ್ಯೋಗವನ್ನ ಕಿತ್ತುಕೊಳ್ತಾ ಇದಾರಲ್ಲ, ಅದು ನಿಂತು ಹೋಗುತ್ತೆ ಅನ್ನುವಂಥದ್ದು ಟ್ರಂಪ್ ಅವರ ಲೆಕ್ಕಾಚಾರ. ತನ್ನ ಜನರನ್ನ ಖುಷಿಪಡಿಸುವುದಕ್ಕೋಸ್ಕರವಾಗಿ ಟ್ರಂಪ್ ಈ ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಈಗ ನಿಮಗೆ ಇನ್ನೊಂದು ಪ್ರಶ್ನೆ ಬರಬಹುದು, ಅಷ್ಟೊಂದು ಟ್ಯಾಲೆಂಟ್ ಇದ್ದಂಥವ್ರು ಯಾಕಪ್ಪ ಅಮೆರಿಕಾಗೆ ಹೋಗಬೇಕು? ಭಾರತದಲ್ಲೇ ಕೆಲಸ ಮಾಡಬಹುದಲ್ವಾ? ಇಲ್ಲಿ ಸಾಮಾನ್ಯವರಿಗೆ ಕೆಲಸ ಸಿಗುತ್ತೆ ಅಂತಾದ್ಮೇಲೆ ಅಷ್ಟೊಂದು ಟ್ಯಾಲೆಂಟ್ ಇದ್ದವರಿಗೆ ಭಾರತದಲ್ಲಿ ಕೆಲಸ ಸಿಗದೆ ಇರುತ್ತಾ? ಹೀಗಂತ ಕೆಲವರಿಗೆ ಅನಿಸಬಹುದು. ಆದರೆ ಪೇಮೆಂಟ್ ಇಲ್ಲಿ ಮ್ಯಾಟರ್ ಆಗುತ್ತೆ. ಅಮೆರಿಕದಲ್ಲಿ ಒಂದು ರಿಪೋರ್ಟ್ ಪ್ರಕಾರ ಒಬ್ಬ ಟೆಕ್ಕಿ ವಾರ್ಷಿಕವಾಗಿ $1,00,000 ಪೇಮೆಂಟ್ ರೂಪದಲ್ಲಿ ಪಡೆದುಕೊಳ್ತಾನೆ. ಇಲ್ಲಿ ನಾನು ಆವರೇಜ್ ಹೇಳ್ತಾ ಇದ್ದೀನಿ, ನೀವು ಇದನ್ನು ಎಲ್ಲರಿಗೂ ಅನ್ವಯಿಸಿಕೊಳ್ಬೇಡಿ. ನಮ್ಮ ಪಕ್ಕದ ಮನೆಯವನು ಕೂಡ ಅಮೆರಿಕದಲ್ಲಿದ್ದಾನೆ, ಅವನಿಗೆ ವಾರ್ಷಿಕವಾಗಿ $20,00,000 ಸಿಗ್ತಾ ಇದೆ. ಇನ್ಯಾವನೊಬ್ಬ ಒಂದು ತಿಂಗಳಿಗೆ $1,00,000 ದುಡಿತಾ ಇದ್ದಾನೆ. ಇವರೇನಿದು ವಾರ್ಷಿಕವಾಗಿ $1,00,000 ಅಂತ ಹೇಳ್ತಾ ಇದ್ದಾರೆ ಅಂತ ಅಂದುಕೊಳ್ಬೇಡಿ. ನಾನು ಹೇಳ್ತಾ ಇರುವಂತದ್ದು ಆವರೇಜ್. ಒಬ್ಬನಿಗೆ $60,000 ಸಿಗಬಹುದು, ಇನ್ನೊಬ್ಬನಿಗೆ $2,00,000 ಕೂಡ ಸಿಗಬಹುದು, ಮತ್ತೊಬ್ಬನಿಗೆ $1,00,000 ಕೂಡ ಸಿಗಬಹುದು. ಒಟ್ಟಾರೆ ಅಮೆರಿಕದ ಜಾಬ್ ಮಾರ್ಕೆಟ್ ನಲ್ಲಿ ಒಬ್ಬ ಟೆಕ್ಕಿ ವಾರ್ಷಿಕವಾಗಿ $1,00,000ದಿಂದ $1,04,000 ದುಡಿತಾನೆ ಎನ್ನುವಂತಹ ಒಂದು ರಿಪೋರ್ಟ್ ಇದೆ. ಭಾರತದ ರೂಪಾಯಿಯಲ್ಲಿ ಹೇಳಬೇಕು ಅಂತಂದ್ರೆ ವಾರ್ಷಿಕ ಪ್ಯಾಕೇಜ್ $88,000ರಿಂದ $90,00,000. ಅದೇ ವ್ಯಕ್ತಿ ಭಾರತದಲ್ಲಿದ್ದು ದುಡಿಯೋದಾದ್ರೆ ಆತನಿಗೆ ಹೆಚ್ಚು ಅಂತಂದ್ರೆ $25,000ರಿಂದ $30,00,000 ಪ್ಯಾಕೇಜ್ ಸಿಗಬಹುದು. ಈ ಕೆಲವರಿಗೆ ಒಂದು ಪ್ರಶ್ನೆ ಬರಬಹುದು, ಅಮೆರಿಕದಲ್ಲಿ $1,00,000 ಬಂದ್ರೆ ಏನಂತೆ, ಅಲ್ಲಿ ಖರ್ಚು ಕೂಡ ಅಷ್ಟೇ ಇರುತ್ತೆ, ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿ ಅಂತ. ಹಾಗೆ ಅಂದುಕೊಳ್ಳೋದು ತಪ್ಪಲ್ಲ, ಅದು ಅಕ್ಷರಶಃ ನಿಜವೂ ಕೂಡ ಹೌದು. ಆದರೆ ಉಳಿತಾಯದ ಪ್ರಮಾಣವೂ ಕೂಡ ಜಾಸ್ತಿ ಇರುತ್ತೆ. ನಿಮಗೆ ಚಿಕ್ಕದಾಗಿ ಉದಾಹರಣೆ ಕೊಡ್ತೀನಿ. ಭಾರತದಿಂದ ಅಮೆರಿಕಾಗೆ ಹೋದಂತಹ ಒಬ್ಬ ಇಂಜಿನಿಯರ್ ವಾರ್ಷಿಕವಾಗಿ $1,00,000 ಪ್ಯಾಕೇಜ್ ಅನ್ನು ಹೊಂದಿರ್ತಾನೆ ಅಂತ ಅಂದುಕೊಳ್ಳಿ. ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿ ಇರೋದ್ರಿಂದಾಗಿ ಆತ ತನ್ನ ದುಡಿಮೆಯ 60% ಅಮೆರಿಕದಲ್ಲಿ ತನ್ನ ಜೀವನಕ್ಕೋಸ್ಕರವಾಗಿ ಖರ್ಚು ಮಾಡ್ತಾನೆ ಅಂತ ಅಂದುಕೊಳ್ಳಿ. ಆದರೂ ಕೂಡ ತನ್ನ ವಾರ್ಷಿಕ ಪ್ಯಾಕೇಜ್ ನಲ್ಲಿ ಆತ ಎಷ್ಟು ಸೇವ್ ಮಾಡ್ತಾನೆ? $40 ಲಕ್ಷ ಸೇವ್ ಮಾಡ್ತಾನೆ. ಅದೇ ಭಾರತದಲ್ಲಿರುವಂತಹ ಒಬ್ಬ ಟೆಕ್ಕಿ ಅಷ್ಟೇ ಸಾಮರ್ಥ್ಯ ಇರುವವನು, ಭಾರತದಲ್ಲಿ ಆತನಿಗೆ $30 ಲಕ್ಷದ ಪ್ಯಾಕೇಜ್ ಸಿಗ್ತಾ ಇರುತ್ತೆ. ಭಾರತದಲ್ಲಿ ಬದುಕೋದಕ್ಕೆ ಖರ್ಚು ಕಡಿಮೆ ಇದೆ, ಹೀಗಾಗಿ ಆತ ವಾರ್ಷಿಕವಾಗಿ $10 ಲಕ್ಷ ಖರ್ಚು ಮಾಡ್ದ ಅಂತ ಅಂದುಕೊಳ್ಳಿ. ಆದ್ರೆ ಭಾರತದಲ್ಲಿ ದುಡಿಮೆ ಮಾಡ್ತಾ ಇರುವಂತಹ ಇಂಜಿನಿಯರ್ ಸೇವಿಂಗ್ಸ್ ಎಷ್ಟಾಗುತ್ತೆ? ಕೇವಲ $20 ಲಕ್ಷ ಆಗುತ್ತೆ. ಅದೇ ಅಮೆರಿಕದಲ್ಲಿ ಹೋದವನು $40 ಲಕ್ಷ ಸೇವ್ ಮಾಡಿರ್ತಾನೆ. ಅಮೆರಿಕಾಗೆ ಯಾಕೆ ನಮ್ಮವರು ಹೋಗ್ತಾರೆ ಅಂತಂದ್ರೆ ಇದೇ ಕಾರಣಕ್ಕೋಸ್ಕರವಾಗಿ. ಭಾರತದಿಂದ ಹೋದಂತವರು ಹೆಚ್ಚಾಗಿ ಸೇವಿಂಗ್ಸ್ಗೆ ಪ್ರಾಧಾನ್ಯತೆಯನ್ನು ಕೊಡ್ತಾರೆ. ಅವರು ಅಮೆರಿಕದಲ್ಲಿ ಹೋಗಿ ಐಷಾರಾಮಿ ಜೀವನದ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅಲ್ಲಿನ ಯಾವುದೋ ಬ್ರ್ಯಾಂಡ್ಗೆ ಇನ್ನೊಂದಕ್ಕೆ ಮರಳಾಗೋದಿಲ್ಲ. ಒಂದು 3-4 ವರ್ಷ ದುಡಿದ್ರು ಅಂತಂದ್ರೆ ಅವರು ಭಾರತಕ್ಕೆ ವಾಪಸ್ ಬಂದು ತನ್ನ ಲೈಫ್ ಅನ್ನೇ ಸೆಟಲ್ ಮಾಡ್ಕೊಳ್ಬಹುದು. ಆ ಮಟ್ಟಿಗೆ ಸೇವಿಂಗ್ಸ್ ಮಾಡಿಕೊಂಡು ವಾಪಸ್ ಬರ್ತಾ ಇದ್ರು. ಇದೇ ಕಾರಣದಿಂದ ಭಾರತೀಯರಿಗೆ ಅಮೆರಿಕದ ಜಾಬ್ ಮಾರ್ಕೆಟ್ ಯಾವತ್ತೂ ಕೂಡ ಆಕರ್ಷಣೀಯವಾಗಿ ಕಾಣ್ತಾ ಇತ್ತು. ಈಗ ಟ್ರಂಪ್ ಅವರ ಈ ಹೊಸ ನೀತಿ ಇದೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕುತ್ತೆ. ಅಂದ್ರೆ ಈಗ ವಾರ್ಷಿಕವಾಗಿ 2 ಲಕ್ಷ ಜನ ಹೋಗ್ತಾ ಇದ್ರೆ 2 ಲಕ್ಷ ಜನ ಹೋಗೋದಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಅದರಲ್ಲಿ ಹೈಲಿ ಟ್ಯಾಲೆಂಟ್ ಇರುವಂತಹ ಒಂದು 50,000 ಜನ ಹೋಗಬಹುದು. ಉಳಿದಂತಹ 1 ಲಕ್ಷ ಜನ 1.5 ಲಕ್ಷ ಜನ ಭಾರತದಲ್ಲೇ ಉಳ್ಕೊಳ್ಬೇಕಾದಂತಹ ಸನ್ನಿವೇಶ ಬರುತ್ತೆ. ಇದು ಭಾರತದ ಮೇಲೆ ಯಾವ ರೀತಿಯಾಗಿ ಇಂಪ್ಯಾಕ್ಟ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಗೊಂದಲ ಇದೆ. ಕೆಲವರು ಹೇಳ್ತಾ ಇದ್ದಾರೆ ಇದು ಭಾರತಕ್ಕೆ ಸಿಕ್ಕಾಪಟ್ಟೆ ಲಾಭ ತಂದು ಕೊಡುತ್ತೆ ಎನ್ನುವಂಥದ್ದು ಕೆಲವರ ವಾದ. ಅವ್ರು ಯಾಕೆ ಹಾಗೆ ಹೇಳ್ತಾ ಇದ್ದಾರೆ ಅಂತಂದ್ರೆ, ಈ ಹೈಲಿ ಟ್ಯಾಲೆಂಟೆಡ್ ಜನ ಏನಿದ್ದಾರೆ ಇವರು ಅಮೆರಿಕಾಗೆ ಹೋಗ್ತಾ ಇದ್ರು. IIT ಇರಬಹುದು, IIM ಇರಬಹುದು, ಅಥವಾ ನಮ್ಮ ಟಾಪ್ ಲೆವೆಲ್ನ ಮೆಡಿಕಲ್ ಕಾಲೇಜುಗಳಿರಬಹುದು. ಇಲ್ಲಿಂದ ಔಟ್ಪುಟ್ ಆಗುವಂತಹ ಟಾಪ್ ರ್ಯಾಂಕಿಂಗ್ ನ ಟ್ಯಾಲೆಂಟೆಡ್ ಯುವಕರು ಅಮೆರಿಕಾಗೆ ಹೋಗ್ಬಿಡ್ತಾ ಇದ್ರು. ಇನ್ ಮುಂದೆ ಹಾಗಾಗೋದಿಲ್ಲ. ಅವರು ನಮ್ಮ HALಗೆ ಸೇರ್ಕೊಳ್ಬಹುದು, ಇಲ್ಲ ಇಸ್ರೋಗೆ ಸೇರ್ಕೊಳ್ಬಹುದು, ಅಥವಾ ಟಾಪ್ ಲೆವೆಲ್ನ ಯಾವುದೋ ಆಸ್ಪತ್ರೆಗೆ ಡಾಕ್ಟರ್ಗಳು ಸೇರ್ಕೊಳ್ಬಹುದು. ಇದರಿಂದಾಗಿ ಭಾರತದ ಅಭಿವೃದ್ಧಿ ಆಗುತ್ತೆ ಅಂತ ಕೆಲವರ ವಾದ. ಮಿತ್ರರೇ, ಹೀಗಂತ ನನ್ನ ತರದ ಯಾವುದೋ ಸಾಮಾನ್ಯ ಪತ್ರಕರ್ತರು ಹೇಳ್ತಾ ಇಲ್ಲ. ಅಮಿತಾಬ್ ಕಾಂತ್, ನೀತಿ ಆಯೋಗದ ಮಾಜಿ CEO ಇವರು ಹೇಳ್ತಾ ಇದ್ದಾರೆ, ಟ್ರಂಪ್ ನೀತಿ ಭಾರತಕ್ಕೆ ಲಾಭ ಆಗುತ್ತೆ. ನಮ್ಮ ಡಾಕ್ಟರ್, ನಮ್ಮ ಇಂಜಿನಿಯರ್ಗಳು, ನಮ್ಮ ವಿಜ್ಞಾನಿಗಳು ನಮ್ಮಲ್ಲೇ ಉಳಿದುಕೊಳ್ತಾರೆ. ಅಮೆರಿಕಾಸ್ ಲಾಸ್ ವಿಲ್ ಬಿ ಎ ಇಂಡಿಯಾಸ್ ಗೈನ್ ಅಂತ ಅಮಿತಾಬ್ ಕಾಂತ್ ಹೇಳ್ತಾ ಇದ್ದಾರೆ. ಇದು ಸತ್ಯವಾಗಿ ಕೇಳಿದ್ರೆ ಖಂಡಿತವಾಗ್ಲೂ ಸತ್ಯ. ಆದರೆ ಕೆಲವೊಂದಷ್ಟು ಸಮಸ್ಯೆಗಳನ್ನ ಭಾರತ ಕೂಡ ಎದುರಿಸಬೇಕಾಗುತ್ತೆ. ಈಗ ಮಿತ್ರರೇ, ವಾರ್ಷಿಕವಾಗಿ 2 ಲಕ್ಷ ಮಂದಿ ಹೈಲಿ ಟ್ಯಾಲೆಂಟೆಡ್ ಜನ ಅಮೆರಿಕಾಗೆ ಹೋಗ್ತಾ ಇದ್ರಲ್ಲ, ಇದರಿಂದಾಗಿ ಭಾರತದಲ್ಲೇ ಉಳಿದುಕೊಳ್ತಾ ಇದ್ದಂತಹ ನೆಕ್ಸ್ಟ್ ಲೆವೆಲ್ ಟ್ಯಾಲೆಂಟ್ ಹೊಂದಿದಂತಹ 2 ಲಕ್ಷ ಮಂದಿಗೆ ಉದ್ಯೋಗ ಸಿಗ್ತಾ ಇತ್ತು. ಈಗ ಹೈಲಿ ಸ್ಕಿಲ್ಡ್ ವರ್ಕರ್ಸ್ ಭಾರತದಲ್ಲೇ ಉಳಿದುಕೊಳ್ತಾರೆ, ಅವ್ರಿಗೆ ಉದ್ಯೋಗ ಸಿಗುತ್ತೆ, ಅವರಿಗೇನು ಪ್ರಾಬ್ಲಮ್ ಆಗೋಲ್ಲ.
ಈಗ ನೆಕ್ಸ್ಟ್ ಲೆವೆಲ್ನಲ್ಲಿರ್ತಾರಲ್ಲ ಅವರುಗಳಿಗೆ ಉದ್ಯೋಗ ಸಿಗೋದಿಲ್ಲ, ಕಾಂಪಿಟೇಷನ್ ವಿಪರೀತ ಆಗಿಬಿಡುತ್ತೆ. ಎರಡನೇದಾಗಿ ಅಮೆರಿಕಾಗೆ ಈ ರೀತಿಯಾಗಿ ಭಾರತೀಯರು ಹೋದ್ರೆ ಅವರು ರೆಮಿಟೆನ್ಸ್ ರೂಪದಲ್ಲಿ ತಮ್ಮ ಉಳಿತಾಯದ ಹಣವನ್ನು ಭಾರತದ ಎಕಾನಮಿಗೆ ವರ್ಗಾಯಿಸ್ತಾ ಇದ್ರು. ವಾರ್ಷಿಕವಾಗಿ ಭಾರತಕ್ಕೆ ಅಮೆರಿಕದಿಂದ 20-30 ಬಿಲಿಯನ್ ಡಾಲರ್ ರೆಮಿಟೆನ್ಸ್ ಬರ್ತಾ ಇತ್ತು. ಇದರಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಕೋತ ಆಗುತ್ತೆ. ಇದು ಸಹಜವಾಗಿ ನಮ್ಮ ಆರ್ಥಿಕತೆಗೆ ಹೊಡೆತ ಕೊಡುವಂತಹ ವಿಚಾರ. ಅಂದ್ರೆ ನಾವು ಅಂತಿಮವಾಗಿ ಏನು ತೀರ್ಮಾನಕ್ಕೆ ಬರಬಹುದು ಅಂತಂದ್ರೆ, ಈಗ ಎಕ್ಸ್ಪರ್ಟ್ಗಳು ಹೇಳ್ತಾ ಇದಾರಲ್ಲ, ಭಾರತದಲ್ಲೇ ಹೈಲಿ ಟ್ಯಾಲೆಂಟೆಡ್ ವ್ಯಕ್ತಿಗಳು ಉಳಿದುಕೊಂಡಿದ್ದೆ ಆದರೆ ಭಾರತ ಅಭಿವೃದ್ಧಿ ಆಗುತ್ತೆ ಅಂತ. ಅದು ಸತ್ಯ. ನಮಗೆ ಮುಂದಿನ 10 ವರ್ಷದಲ್ಲಿ ಇದರ ರಿಸಲ್ಟ್ ಸಿಗಬಹುದು. ಆದರೆ ತಕ್ಷಣಕ್ಕೆ ಟ್ರಂಪ್ ಅವರ ನಿರ್ಧಾರದಿಂದ ಭಾರತೀಯರು ಒಂದಷ್ಟು ಹೊಡೆತವನ್ನು ತಿನ್ನಲೇಬೇಕಾಗುತ್ತೆ. ಭಾರತದ ಎಕಾನಮಿಗೆ ಈ ತಕ್ಷಣಕ್ಕೆ ಒಂದಷ್ಟು ಲಾಸ್ ಆಗೋದನ್ನ ಯಾರಿಂದಲೂ ತಪ್ಪಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಈಗ ನಿಮಗೆ ಇನ್ನೊಂದು ಪ್ರಶ್ನೆ ಬರ್ತಾ ಇರಬಹುದು, ಟ್ರಂಪ್ ಅವರ ಈ ನಿರ್ಧಾರದಿಂದಾಗಿ ಅಮೆರಿಕಾಗೆ ಎಲ್ಲ ಲಾಭ ಆಗಿಬಿಡುತ್ತಾ, ಅಮೆರಿಕಾಗೆ ಭವಿಷ್ಯ ಬಹಳ ಉಜ್ವಲವಾಗಿಬಿಡುತ್ತಾ ಕೇಳಿದ್ರೆ ಖಂಡಿತವಾಗ್ಲೂ ಇಲ್ಲ. ಟ್ರಂಪ್ ಅವರು ತನ್ನ ತಲೆಯ ಮೇಲೆ ತಾನೇ ಚಪಡಿ ಎಳೆದುಕೊಳ್ಳುವಂತಹ ಕೆಲಸ ಮಾಡಿದ್ದಾರೆ. ಟ್ರಂಪ್ ಅವರ 4 ವರ್ಷದ ಕಾರ್ಯಾವಧಿಯಲ್ಲಿ ಜನ ಜೈ ಜೈ ಅಂದುಬಿಡಬಹುದು. ಆದರೆ ಮುಂದೊಂದು ದಿನ ಅಮೆರಿಕ ಇದಕ್ಕೆ ಭಾರಿ ಬೆಲೆ ತೆರಬೇಕಾಗುತ್ತೆ. ಇದನ್ನ ಮಿತ್ರರೇ ನಾನು ಹೇಳ್ತಾ ಇಲ್ಲ, ಅಮೆರಿಕದ ಎಕ್ಸ್ಪರ್ಟ್ಗಳೇ ಹೇಳ್ತಾ ಇದ್ದಾರೆ. ಉದಾಹರಣೆಗೆ ಹೇಳ್ತೀನಿ, ಈಗೇನು ನೀವು ಫೋಟೋ ನೋಡ್ತಾ ಇದ್ರಲ್ಲ, ಇವರ ಹೆಸರು ಮಿಶಿಯೋ ಕಾಕು ಅಂತ. ಇವರು ಅಮೆರಿಕದ ಪ್ರಖ್ಯಾತ ಪ್ರೊಫೆಸರ್, ಹಲವು ಪುಸ್ತಕಗಳನ್ನು ಕೂಡ ಬರೆದಿದ್ದಾರೆ. ಇವರೇನು ಹೇಳಿದ್ದಾರೆ ಅಂತಂದ್ರೆ, ಈ H1B ವೀಸಾ ಇದೆಯಲ್ಲ, ಇದು ಅಮೆರಿಕದ ಸೀಕ್ರೆಟ್ ವೆಪನ್. ಈ H1B ವೀಸಾ ಅನ್ನುವಂಥ ಒಂದು ಅಸ್ತ್ರ ಇಲ್ಲದೆ ಹೋದ್ರೆ ಅಮೆರಿಕದ ವೈಜ್ಞಾನಿಕ ತಳಹದಿಯೇ ಕುಸಿದು ಹೋಗಿಬಿಡುತ್ತೆ. ನೀವು ಗೂಗಲ್, ಸಿಲಿಕಾನ್ ವ್ಯಾಲಿಯನ್ನೆಲ್ಲ ಮರೆತು ಬಿಡಬೇಕಾಗತ್ತೆ. ಇವತ್ತು ಅಮೆರಿಕವನ್ನ ಸ್ಟ್ರಾಂಗ್ ಆಗಿ ಬಿಲ್ಡ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಅದಕ್ಕೆ ಭಾರತೀಯರು ಮತ್ತು ಚೀನಿಯರೇ ಕಾರಣ, ಹೀಗಂತ ಅಮೆರಿಕದ ಖ್ಯಾತ ಪ್ರೊಫೆಸರ್ ಅಭಿಪ್ರಾಯಪಟ್ಟಿದ್ದಾರೆ. ಮಿತ್ರರೇ, ಟ್ರಂಪ್ ಅವರ ನಿರ್ಧಾರ ಅಮೆರಿಕದ ಕಂಪನಿಗಳನ್ನ ಬಹಳ ದೊಡ್ಡ ಪ್ರಮಾಣದಲ್ಲಿ ಚಿಂತೆಗೀಡು ಮಾಡಿದೆ. ಯಾಕೆ ಗೊತ್ತಾ? ಭಾರತೀಯರು ಬರಲಿಲ್ಲ ಅಥವಾ ಚೈನಾದವರು ಬರಲಿಲ್ಲ ಅಂತಾದ್ರೆ ಅಮೆರಿಕನ್ನರು ಆ ಕೆಲಸವನ್ನ ಮಾಡೋದಕ್ಕೆ ಸಾಧ್ಯ ಇಲ್ಲ. ಮೊದಲನೇದಾಗಿ ಅಮೆರಿಕದಲ್ಲಿ ಆ ರೀತಿಯ ಟ್ಯಾಲೆಂಟ್ಗಳೇ ಇಲ್ಲ. ಅವರು ವಿಪರೀತವಾದಂತಹ ಸೋಮಾರಿಗಳು. ಅವರಿಗೆ ಹೆಚ್ಚಿಗೆ ಸಂಬಳ ಬೇಕು, ಕಡಿಮೆ ಕೆಲಸ ಮಾಡಬೇಕು. ಆ ರೀತಿಯ ಮನಸ್ಥಿತಿಯವರು ಅಮೆರಿಕದ ಜನ. ಈ ಚೈನಾ, ಭಾರತ, ಜಪಾನ್ ಈ ಎಲ್ಲ ದೇಶದವರು ಹಾಗಲ್ಲ. ಇವರು ಸಂಬಳ ಸಿಗುತ್ತೆ ಅಂತಂದ್ರೆ ಎಷ್ಟು ಗಂಟೆ ಬೇಕಾದರೂ ಕೆಲಸ ಮಾಡ್ತಾರೆ. ಜೊತೆಗೆ ಅಮೆರಿಕನ್ಸ್ಗೆ ಕಂಪೇರ್ ಮಾಡಿದ್ರೆ ಇವರಿಗೆ ಸ್ವಲ್ಪ ಕಡಿಮೆ ಸಂಬಳ ಕೊಟ್ಟರು ಸಾಕು, ಇವರು ಹೆಚ್ಚಿಗೆ ಕೆಲಸ ಮಾಡ್ತಾರೆ. ಹೀಗಾಗಿ ಇನ್ನೊಂದು ವಾದ ಏನಿದೆ ಕೇಳಿದ್ರೆ, ಅಮೆರಿಕದ ಈ ಬಿಸ್ನೆಸ್ ಮಂದಿ ಇನ್ಮುಂದೆ ಅಮೆರಿಕದಲ್ಲಿ ಬಿಸ್ನೆಸ್ ಮಾಡೋದನ್ನೇ ಬಿಡುತ್ತಾರೆ. ಅವರು ಬೇರೆ ಬೇರೆ ದೇಶಗಳಿಗೆ ವಲಸೆ ಹೋಗಬಹುದು, ಕೆನಡಾಗೆ ಹೋಗಬಹುದು, ಆಸ್ಟ್ರೇಲಿಯಾಗೆ ಹೋಗಬಹುದು, ಅಥವಾ ಯುರೋಪ್ನ ದೇಶಗಳಿಗೆ ಹೋಗಬಹುದು. ಅಲ್ಲಿ ಹೋಗಿ ತನ್ನ ಕಂಪನಿಯನ್ನು ಹುಟ್ಟಾಕೊಂಡು ಗ್ಲೋಬಲ್ ಲೆವೆಲ್ನಲ್ಲಿ ತನ್ನ ಬಿಸ್ನೆಸ್ ಅನ್ನು ವಿಸ್ತರಿಸೋದಕ್ಕೆ ಪ್ರಯತ್ನ ಮಾಡಬಹುದು. ಅಮೆರಿಕದಲ್ಲಿ ಭವಿಷ್ಯದಲ್ಲಿ ಈ ಗೂಗಲ್ ಇರಬಹುದು, ಮೈಕ್ರೋಸಾಫ್ಟ್ ಇರಬಹುದು, ಇಂತಹ ದೈತ್ಯ ಕಂಪನಿಗಳೇನಿದಾವೆ ಇವುಗಳೆಲ್ಲವೂ ಕೂಡ ಮಹಾ ಕುಸಿತವನ್ನ ಕಾಣ್ತವೆ ಅಂತ ಅಲ್ಲಿನ ಎಕ್ಸ್ಪರ್ಟ್ಗಳೇ ಅಭಿಪ್ರಾಯ ಪಡ್ತಾ ಇದ್ದಾರೆ. ಇನ್ನು ಈ ವಿಚಾರದಲ್ಲಿ ಸಮಾಧಾನಕರ ಸಂಗತಿ ಏನು ಕೇಳಿದ್ರೆ, ವೈಟ್ ಹೌಸ್ ಈ ಬಗ್ಗೆ ಒಂದು ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದೆ. ಈ H1B ವೀಸಾದ ವಿಚಾರದಲ್ಲಿ $1 ಲಕ್ಷ ಫೀಸ್ ಏನಿದೆ, ಇದು ಆನ್ಯುವಲ್ ಫೀಸ್ ಅಲ್ಲ, ಅಂದ್ರೆ ಪ್ರತಿ ವರ್ಷ ಕಟ್ಟಬೇಕಾಗಿಲ್ಲ. ಯಾರು ಹೊಸದಾಗಿ H1B ವೀಸಾಗೆ ಅಪ್ಲೈ ಮಾಡ್ತಾರೆ ಅಂತವರು ಒಂದು ಬಾರಿ ಮಾತ್ರ $1 ಲಕ್ಷ ಪೇ ಮಾಡಬೇಕು. ಆ ನಂತರ ಅವರು ಆ ವೀಸಾವನ್ನು ರಿನಿವಲ್ ಮಾಡೋದಕ್ಕೆ 3 ವರ್ಷಗಳ ಬಳಿಕ ಅಪ್ಲಿಕೇಶನ್ ಹಾಕ್ತಾರಲ್ಲ, ಆ ಸಂದರ್ಭದಲ್ಲಿ ಈ $1 ಲಕ್ಷ ಕಟ್ಟಬೇಕಾಗಿಲ್ಲ. ಅಥವಾ ಈಗಾಗಲೇ H1B ವೀಸಾವನ್ನು ಪಡೆದುಕೊಂಡು ಪುನಃ ರಿನಿವಲ್ಗೆ ಹೋದ್ರೂ ಕೂಡ ಅವರು ಈ $1 ಲಕ್ಷ ಕಟ್ಟಬೇಕಾಗಿಲ್ಲ. ಹೀಗಂತ ವೈಟ್ ಹೌಸ್ ಇದಕ್ಕೆ ಸ್ಪಷ್ಟನೆಯನ್ನು ಕೊಟ್ಟಿದೆ. ಇದು ಸ್ವಲ್ಪ ಸಮಾಧಾನ ತರಿಸುವಂತಹ ವಿಚಾರ. ಯಾಕೆ ಅಂತಂದ್ರೆ ಅಮೆರಿಕದ ಕಂಪನಿಗಳಿಗೆ ಹೊರ ದೇಶದ ಟ್ಯಾಲೆಂಟ್ಗಳು ಬೇಕೇ ಬೇಕು. ಹೀಗಾಗಿ ಅವರು ಒಮ್ಮೆ $1 ಲಕ್ಷ ಕೊಡೋದಕ್ಕೆ ಹಿಂದೆ ಮುಂದೆ ಯೋಚಿಸುವಂತಹ ಸಾಧ್ಯತೆಗಳು ಬಹಳಷ್ಟು ಕಡಿಮೆ ಇದೆ. ಟ್ರಂಪ್ ಅಧಿಕಾರದಲ್ಲಿರುವಷ್ಟು ದಿನ ಆ ಕಂಪನಿಗಳು ಇದನ್ನ ಸಹಿಸಿಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇದಾವೆ. ಮಿತ್ರರೇ, ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಒತ್ತಿ.